ಸರ್ ಈಗ ನಮಗೆ ಬಂದಿರೋ ನ್ಯೂಸ್ ಪ್ರಕಾರ ಇದೇನೆಂದರೆ ಲಾಸ್ಟ್ ಟೈಮ್ ಯಾರೋ ಒಬ್ಬ ಪರಿಚಯ ಆಗಿದ್ದಾನೆ ಅಂತ ಅವ್ನ ಕಡೆಯಿಂದ ಫೋನ್ ಬರ್ತಿತ್ತಂತೆ ಆ ಫೋನಲ್ಲಿ ಅವ್ನು ಫೋನ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡೋದಂತೆ. ಹಂಗೆ ಅದು ಇದು ಎದುರಿಸೋದು ಅದು ಇದು ಮಾಡೋದು ನಮಗೆ ಗೊತ್ತಿರೋ ಪ್ರಕಾರ. ಅದಾದಮೇಲೆ ಮತ್ತೆ ರೀಸೆಂಟಾಗಿ ನಮ್ಮ ಅತ್ತಿಗೆಗೆ ಫೋನ್ ಮಾಡಿದೆ, ನಮ್ಮ ಅಣ್ಣನ ಹೆಂಡ್ತಿಗೆ. ನಿಮ್ಮ ಹುಡುಗಿ ಈ ಥರ ಮಾಡಿದೆ, ನನಗೆ ಫೋನ್ ಮಾಡಿತ್ತು, ಈ ಥರ ನಂತರ ಅದಿದೆ ಇದಿದೆ. ಮತ್ತು ನಮ್ಮ ಅತ್ತಿಗೆಗೂ ಫೋನ್ ಮಾಡಿ ಡೈಲಿ ಫೋನ್ ಒಂದು 3-4 ಡೇಸ್ ಬ್ಯಾಕೇನೋ ಫೋನ್ ಮಾಡಿ ಎದುರಿಸೋಣಂತ ಅವ್ರಿಗೂ. ಅದಾದಮೇಲೆ ಅವ್ರು 2 ಡೇಸಿಂದ ಮಿಸ್ ಆಗಿದ್ರು, ಅಂದರೆ ಮನೇಲಿ ಇರಲಿಲ್ಲ. ನಾವೇನೋ ರಾಜ್ಯದಲ್ಲೆಲ್ಲೋ ಫ್ರೆಂಡ್ ಮನೆಗೇನೋ ಹೋಗಿರಬೇಕು ಅಂದ್ಕೊಂಡು ನಾವು ಏನು ಅದೇ ಅವ್ರಿಗೆ ಫೋನ್ ಮಾಡಿ ಕೇಳಿದ್ವು. ಬಟ್ ಬೆಳಗ್ಗೆ ಕಂಪ್ಲೇಂಟ್ ಕೊಡೋಕ್ಕೆ ಕೋಲಾರ ಸ್ಟೇಷನ್ಗೆ ಹೋದಾಗ ಕಂಪ್ಲೇಂಟ್ ಕೊಡ್ಬೇಕಾಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋಕ್ಕೆ ಹೋದಾಗ ಅಲ್ಲಿ ಕಳಂಬೆ ಸ್ಟೇಷನಲ್ಲಿ ಯಾವುದೋ ಲೇಡೀಸು ಮತ್ತು ಒಂದು ಹುಡುಗ ಬಾಡಿ ಸಿಕ್ಕಿದೆ ಅಂತ ಹೇಳಿದಾಗ ಗೊತ್ತಾಗಿದ್ದು. ಅಲ್ಲಿಗೆ ಹೋದ್ರೆ ಗೊತ್ತಾಯಿತು ನಮ್ಮ ಅಕ್ಕ ಮತ್ತು ನನ್ನ ಬಾಮ ಇದ್ದಾನೆ ಅಂತಲೇ. ಈಗ ಅದೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮತ್ತು ಯಾರೋ ಹುಡುಗ ಎದುರಿಸ್ತಿದ್ದ ಅಂತ ಹೇಳಿದ್ರೆ ಹೆಸರು ಗೊತ್ತಿಲ್ಲ, ನಮಗೂ ಪ್ರಾಪರ್ ಹೆಸರು ಏನು ಅಂತ ಗೊತ್ತಿಲ್ಲ. ಬಟ್ ಆ ನಂಬರ್ ಇದೆ, ಈಗ ಆ ನಂಬರ್ ಮೇಲೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಮುಂದೆ ಏನಾಗುತ್ತೆ ನೋಡಬೇಕು. ಹಾಂ, ನಮ್ಮ ಅಕ್ಕ, ದೊಡ್ಡಪ್ಪನ ಮಗಳು. ಅವ್ರಿಗೆ ಮದುವೆ ಮಾಡಿಕೊಟ್ಟು 12 ವರ್ಷ ಆಯಿತು. ಮೊದಲು ನಾಗೇಶ್ ಅಂತ ಮದುವೆ ಮಾಡಿಕೊಟ್ಟಿದ್ವು. ಹಾಂ, ಅವರು ಹಿಂಗೆ ಡೆತ್ ಆದಮೇಲೆ ಅವ್ರ ತಮ್ಮನೇ ಇದ್ದರು. ಹುಷಾರಿಲ್ಲಂಗೆ ಶಿರಲ್ಲಿ ಡೆತ್ ಆಗಿದ್ರು. ಅದಾದಮೇಲೆ ಅವರಿಗೆ ತಮ್ಮಗೆ ಮದುವೆ ಮಾಡಿಕೊಟ್ಟಿದ್ವು, ಲೋಕೇಶ್. ಚೆನ್ನಾಗೇ ಇದ್ದರು. ರೀಸೆಂಟಾಗಿ ಅವ್ರದ್ದು ಮನೆಗೆ ಪ್ರಾಬ್ಲಮ್ ಇಲ್ಲ, ಅಷ್ಟು ಸ್ವಲ್ಪ ರೀಸೆಂಟಾಗಿ ಡ್ರಿಂಕ್ ಮಾಡೋದು ರಿಯಾಬ್ಗೆ ಹಾಕಿದ್ವು ಲೋಕೇಶ್ನ. ಅದಾದಮೇಲೆ ಬಂದಿದ್ರು, ಏನಂತ ಪ್ರಾಬ್ಲಮ್ ಏನು ಗೊತ್ತಿಲ್ಲ ನಮಗೂ. ಬಟ್ ಇಲ್ಲಿ ಇತ್ತೀಚೆಗೆ ಗೊತ್ತಾಗಿ ನಮಗೂ ಒಂದೇ ಪ್ರಾಬ್ಲಮ್ ಏನಂದರೆ ಅದೇ ಯಾರೋ ಫೋನ್ ಮಾಡಿ ಟಾರ್ಚರ್ ಮಾಡ್ತಿದ್ದ ಹಂಸಲೇಖಗೆ. ಎದುರಿಸ ಕೆಲ್ಸಕ್ಕೆ ಹೋಗೋತ್ರನೇ ಆಗಿರ್ಬೇಕು ಮೋಸ್ಟ್ಲಿ. ಇದಕ್ಕೆ ನಮಗೆ ಫೋನ್ ಕಾಂಟ್ಯಾಕ್ಟಲ್ಲಿ ಅಷ್ಟೇ ಗೊತ್ತಾಯಿಲ್ಲ. ಹಾಂ, ಇಲ್ಲಿ ಹೊಸ ನರಸಾಪುರದಲ್ಲಿ ಯಾವುದೋ ಕಂಪ್ನಿಲಿ ಆಯಿಲ್ ಕಂಪ್ನಿಗೆ ಕೆಲಸಕ್ಕೆ ಹೋಗ್ತಿರಂತೆ. ಪರಿಚಯ ಆಗಿರಬೇಕು ಅಂತ ಅದು ಗೊತ್ತಿಲ್ಲ ಸರ್. ಇನ್ನೇನು ಅಲ್ಲಿ ಫೋನ್ ಮಾಡಿದ್ರೆ ಅವ್ನು ಯಾರು ಹೆಸರು ಏನು ಹೇಳಿಲ್ಲ. ಈಗ ಫೋನ್ ಮಾಡಿದ್ರೆ ಲಾಸ್ಟ್ ಸ್ಟೇಷನ್ ನಂಬರ್ ಎಲ್ಲ ಕೊಟ್ಟು ಅವ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ವಿ, ನಂಬರ್ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಈಗ. ಏನೋ ಫೋನ್ ಪೇ ಅಮೌಂಟ್ ಕಳಿಸಿರೋದೇನೋ ಇದೆ ಅಂತೆ, ಮತ್ತೇನೋ ಆಡಿಯೋ ಇದೆ ಅಂತ ಏನೋ ಎದುರಿಸ್ತಿದ್ದಂತೆ. ಗೊತ್ತಿಲ್ಲ ಸರ್ ಏನು ಅಂತ, ಯಾಕೆಂದರೆ ಅವ್ರ ಹತ್ರ ನೋಡಿ ಗೊತ್ತಾಗುತ್ತೆ ಅಷ್ಟೇ. ಈಗ ಬೆಳಗ್ಗೆ ನಾವು ಸ್ಟೇಷನಿಗೆ ಕಂಪ್ಲೇಂಟ್ ಕೊಡೋಕೆ ಹೋದಾಗ ಅಲ್ಲಿ ಯಾವುದೋ ಬಾಡಿ ಸಿಕ್ಕಿದೆ ಅಂತ ಹೇಳಿದಾಗ ಹೋದಾಗ ಅಲ್ಲಿ ಗೊತ್ತಾಗಿದೆ ನಮಗೆ ಇವ್ರೆ ಅಂತೇಳಿ. ಭೂಪ್ಸಂದ್ರ, ಕಳ್ಳಂಬೇಳೆ ಹತ್ರ ಭೂಪ್ಸಂದ್ರ ಅಂತೇಳಿ. ಸೊರೆಕುಂಟೆ. ಸರ್ ಈಗ ನಮಗೆ ಬಂದಿರೋ ನ್ಯೂಸ್ ಪ್ರಕಾರ ಇದೇನೆಂದರೆ ಲಾಸ್ಟ್ ಟೈಮ್ ಯಾರೋ ಒಬ್ಬ ಪರಿಚಯ ಆಗಿದ್ದಾನೆ ಅಂತ ಅವ್ನ ಕಡೆಯಿಂದ ಫೋನ್ ಬರ್ತಿತ್ತಂತೆ. ಆ ಫೋನಲ್ಲಿ ಅವ್ನು ಫೋನ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡೋದಂತೆ. ಹಂಗೆ ಅದು ಇದು ಎದುರಿಸೋದು ಅದು ಇದು ಮಾಡೋದು ನಮಗೆ ಗೊತ್ತಿರೋ ಪ್ರಕಾರ. ಅದಾದಮೇಲೆ ಮತ್ತೆ ರೀಸೆಂಟಾಗಿ ನಮ್ಮ ಅತ್ತಿಗೆಗೆ ಫೋನ್ ಮಾಡಿದೆ, ನಮ್ಮ ಅಣ್ಣನ ಹೆಂಡ್ತಿಗೆ. ನಿಮ್ಮ ಹುಡುಗಿ ಈ ಥರ ಮಾಡಿದೆ, ನನಗೆ ಫೋನ್ ಮಾಡಿತ್ತು, ಈ ಥರ ನಂತರ ಅದಿದೆ ಇದಿದೆ. ಮತ್ತು ನಮ್ಮ ಅತ್ತಿಗೆಗೂ ಫೋನ್ ಮಾಡಿ ಡೈಲಿ ಫೋನ್ ಒಂದು 3-4 ಡೇಸ್ ಬ್ಯಾಕೇನೋ ಫೋನ್ ಮಾಡಿ ಎದುರಿಸೋಣಂತ ಅವ್ರಿಗೂ. ಅದಾದಮೇಲೆ ಅವ್ರು 2 ಡೇಸಿಂದ ಮಿಸ್ ಆಗಿದ್ರು, ಅಂದರೆ ಮನೇಲಿ ಇರಲಿಲ್ಲ. ನಾವೇನೋ ರಾಜ್ಯದಲ್ಲೆಲ್ಲೋ ಫ್ರೆಂಡ್ ಮನೆಗೇನೋ ಹೋಗಿರಬೇಕು ಅಂದ್ಕೊಂಡು ನಾವು ಏನು ಅದೇ ಅವ್ರಿಗೆ ಫೋನ್ ಮಾಡಿ ಕೇಳಿದ್ವು. ಬಟ್ ಬೆಳಗ್ಗೆ ಕಂಪ್ಲೇಂಟ್ ಕೊಡೋಕ್ಕೆ ಕೋಲಾರ ಸ್ಟೇಷನ್ಗೆ ಹೋದಾಗ ಕಂಪ್ಲೇಂಟ್ ಕೊಡ್ಬೇಕಾಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋಕ್ಕೆ ಹೋದಾಗ ಅಲ್ಲಿ ಕಳಂಬೆ ಸ್ಟೇಷನಲ್ಲಿ ಯಾವುದೋ ಲೇಡೀಸು ಮತ್ತು ಒಂದು ಹುಡುಗ ಬಾಡಿ ಸಿಕ್ಕಿದೆ ಅಂತ ಹೇಳಿದಾಗ ಗೊತ್ತಾಗಿದ್ದು. ಅಲ್ಲಿಗೆ ಹೋದ್ರೆ ಗೊತ್ತಾಯಿತು ನಮ್ಮ ಅಕ್ಕ ಮತ್ತು ನನ್ನ ಬಾಮ ಇದ್ದಾನೆ ಅಂತಲೇ. ಈಗ ಅದೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮತ್ತು ಯಾರೋ ಹುಡುಗ ಎದುರಿಸ್ತಿದ್ದ ಅಂತ ಹೇಳಿದ್ರೆ ಹೆಸರು ಗೊತ್ತಿಲ್ಲ, ನಮಗೂ ಪ್ರಾಪರ್ ಹೆಸರು ಏನು ಅಂತ ಗೊತ್ತಿಲ್ಲ. ಬಟ್ ಆ ನಂಬರ್ ಇದೆ, ಈಗ ಆ ನಂಬರ್ ಮೇಲೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಮುಂದೆ ಏನಾಗುತ್ತೆ ನೋಡಬೇಕು. ಹಾಂ, ನಮ್ಮ ಅಕ್ಕ, ದೊಡ್ಡಪ್ಪನ ಮಗಳು. ಅವ್ರಿಗೆ ಮದುವೆ ಮಾಡಿಕೊಟ್ಟು 12 ವರ್ಷ ಆಯಿತು. ಮೊದಲು ನಾಗೇಶ್ ಅಂತ ಮದುವೆ ಮಾಡಿಕೊಟ್ಟಿದ್ವು. ಹಾಂ, ಅವರು ಹಿಂಗೆ ಡೆತ್ ಆದಮೇಲೆ ಅವ್ರ ತಮ್ಮನೇ ಇದ್ದರು. ಹುಷಾರಿಲ್ಲಂಗೆ ಶಿರಲ್ಲಿ ಡೆತ್ ಆಗಿದ್ರು. ಅದಾದಮೇಲೆ ಅವರಿಗೆ ತಮ್ಮಗೆ ಮದುವೆ ಮಾಡಿಕೊಟ್ಟಿದ್ವು, ಲೋಕೇಶ್. ಚೆನ್ನಾಗೇ ಇದ್ದರು. ರೀಸೆಂಟಾಗಿ ಅವ್ರದ್ದು ಮನೆಗೆ ಪ್ರಾಬ್ಲಮ್ ಇಲ್ಲ, ಅಷ್ಟು ಸ್ವಲ್ಪ ರೀಸೆಂಟಾಗಿ ಡ್ರಿಂಕ್ ಮಾಡೋದು ರಿಯಾಬ್ಗೆ ಹಾಕಿದ್ವು ಲೋಕೇಶ್ನ. ಅದಾದಮೇಲೆ ಬಂದಿದ್ರು, ಏನಂತ ಪ್ರಾಬ್ಲಮ್ ಏನು ಗೊತ್ತಿಲ್ಲ ನಮಗೂ. ಬಟ್ ಇಲ್ಲಿ ಇತ್ತೀಚೆಗೆ ಗೊತ್ತಾಗಿ ನಮಗೂ ಒಂದೇ ಪ್ರಾಬ್ಲಮ್ ಏನಂದರೆ ಅದೇ ಯಾರೋ ಫೋನ್ ಮಾಡಿ ಟಾರ್ಚರ್ ಮಾಡ್ತಿದ್ದ ಹಂಸಲೇಖಗೆ. ಎದುರಿಸ ಕೆಲ್ಸಕ್ಕೆ ಹೋಗೋತ್ರನೇ ಆಗಿರ್ಬೇಕು ಮೋಸ್ಟ್ಲಿ. ಇದಕ್ಕೆ ನಮಗೆ ಫೋನ್ ಕಾಂಟ್ಯಾಕ್ಟಲ್ಲಿ ಅಷ್ಟೇ ಗೊತ್ತಾಯಿಲ್ಲ. ಹಾಂ, ಇಲ್ಲಿ ಹೊಸ ನರಸಾಪುರದಲ್ಲಿ ಯಾವುದೋ ಕಂಪ್ನಿಲಿ ಆಯಿಲ್ ಕಂಪ್ನಿಗೆ ಕೆಲಸಕ್ಕೆ ಹೋಗ್ತಿರಂತೆ. ಪರಿಚಯ ಆಗಿರಬೇಕು ಅಂತ ಅದು ಗೊತ್ತಿಲ್ಲ ಸರ್. ಇನ್ನೇನು ಅಲ್ಲಿ ಫೋನ್ ಮಾಡಿದ್ರೆ ಅವ್ನು ಯಾರು ಹೆಸರು ಏನು ಹೇಳಿಲ್ಲ. ಈಗ ಫೋನ್ ಮಾಡಿದ್ರೆ ಲಾಸ್ಟ್ ಸ್ಟೇಷನ್ ನಂಬರ್ ಎಲ್ಲ ಕೊಟ್ಟು ಅವ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ವಿ, ನಂಬರ್ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಈಗ. ಏನೋ ಫೋನ್ ಪೇ ಅಮೌಂಟ್ ಕಳಿಸಿರೋದೇನೋ ಇದೆ ಅಂತೆ, ಮತ್ತೇನೋ ಆಡಿಯೋ ಇದೆ ಅಂತ ಏನೋ ಎದುರಿಸ್ತಿದ್ದಂತೆ. ಗೊತ್ತಿಲ್ಲ ಸರ್ ಏನು ಅಂತ, ಯಾಕೆಂದರೆ ಅವ್ರ ಹತ್ರ ನೋಡಿ ಗೊತ್ತಾಗುತ್ತೆ ಅಷ್ಟೇ.
ನಿಮ್ಗೆ ಯಾವ ವಿಚಾರ ಗೊತ್ತಾಯ್ತು ಈಗ ಈಗ ಬೆಳಗ್ಗೆ ನಾವು ಸ್ಟೇಷನಿಗೆ ಕಂಪ್ಲೇಂಟ್ ಕೊಡೋಕೆ ಹೋದಾಗ ಅಲ್ಲಿ ಯಾವುದೋ ಬಾಡಿ ಸಿಕ್ಕಿದೆ ಅಂತ ಹೇಳಿದಾಗ ಹೋದಾಗ ಅಲ್ಲಿ ಗೊತ್ತಾಗಿದೆ ನಮಗೆ ಇವ್ರೆ ಅಂತೇಳಿ. ಯಾವ್ರಿಗೆ ಕೊಟ್ಟು ಮದುವೆ ಮಾಡಿದ್ದು ಹಂಸಲೇಖನ? ಭೂಪ್ಸಂದ್ರ, ಕಳ್ಳಂಬೇಳ ಹತ್ರ ಭೂಪ್ಸಂದ್ರ ಅಂತೇಳಿ. ಇವ್ರಿಗೆ ಯಾವ ಊರು ಹಂಸಲೇಖನ? ಸೊನ್ನೆ ಸೊರೆಕುಂಟೆ.